ವೆಲ್ ತಮ್ನಲ್ಲಿ ನೋಡಿ ಆ ಥರದಲ್ಲಿ ಬಂದಿರೋ ಆಡಿಯನ್ಸ್ಗೆ ನಮಸ್ಕಾರ ಗೈಸ್. ಆಲ್ಮೋಸ್ಟ್ 90% ಜನ ನಮ್ಮ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನ ಕಿಡ್ನ್ಯಾಪ್ ಮಾಡಿ ಈ ಲಿಸ್ಟಲ್ಲಿರೋ ಸಿನಿಮಾಗಳನ್ನ ನಾನ್ ಸ್ಟಾಪ್ ಆಗಿ ಪ್ಲೇ ಮಾಡ್ತೀನಿ ಹೇಳ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. 3 ಅಲ್ಲ 4 ಸರ್, ಎಲ್ಲ ಟ್ರಯಾಂಗಲ್ ಹೇಳ್ತಾರೆ, ನಾವು ಸ್ಕ್ವೇರ್ ಲವ್ ಸ್ಟೋರಿ ಮಾಡಿದ್ವಿ ಅಷ್ಟೇ. ನೀರ ಕಣ್ಣೋಳೆ ಸೊಬಗನೆ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಹಿಡಿದೋಳೆ ಜೀವ ಚೆಲ್ಲೆತ್ತಿದೆ. 4 ಫೈಟ್ ಮಾಡಿದ್ವಿ ಸರ್, ಎಲ್ಲ ಒಂದಕ್ಕಿಂತ ಒಂದೊಂದು ಸ್ಟೈಲಿಶ್ ಫೈಟ್. ಆಮೇಲೆ 4 ಜನದ ಮೇಲೆ ಯಾರಿಗೂ ಹೊಡಿಯಲ್ಲ ಸರ್. ವಾಹ್, ಏನು ಸ್ಟೈಲಿಶ್ ಫೈಟ್ಸ್ ಅಣ್ಣ. ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ತೆಗೆದ್ರೆ ಮೋಸ್ಟ್ ಕ್ರಿಂಜಿಯಸ್ಟ್ ವೇ ಅಲ್ಲೇ ತೆಗಿಬೇಕು ಅನ್ನೋ ಥರ ಕಂಕಣ ಕಟ್ಕೊಂಡು ತೆಗ್ದಿರೋ ಥರ ಇದೆ. ಆ ಎಪಿಸೋಡ್ಸ್ ಏನು, ಆ ಸಿನಿಮಾ ಏನು, ಒರಿಜಿನಲ್ ಫಿಲಮ್ ಹೆಸರನ್ನ ಕೆಡ್ಸಕ್ಕಲ್ದೆ ಇನ್ನೆದಕ್ಕೆ ಈ ಥರ ಸಿನಿಮಾ ತೆಗಿತಾರೋ. ಈ ಥರ ಜಸ್ಟ್ ಫ್ರಾಂಚೈಸ್ಗೆ ಇರೋ ಹೆಸರನ್ನ ಪಾಪ್ಯುಲಾರಿಟಿನ ಕ್ಯಾಚ್ ಮಾಡ್ಕೊಳೋಣ ಅಂದ್ಕೊಂಡ್ರೆ ಈ ಥರದ್ದು ರಾಡಷ್ಟೇ ಉಳಿತವೆ. ವಿಷಯ ವೀಕ್ ಆಗಿದ್ದಾಗ ಎಲಿವೇಶನ್ ಪೀಕಲ್ಲಿ ಇರ್ಬೇಕಂತೆ. ನಮ್ಮ ಡಿಕ್ಷನರಿಲಿರೋ ರಾಡ್, ರೊಟ್ಟ, ಕ್ರಿಂಜ್, ಲ್ಯಾಗ್, ಸೆನ್ಸ್ಲೆಸ್, ಇಲ್ಲಾಜಿಕಲ್ ಈ ಲಿಸ್ಟಲ್ಲಿರೋ ಒಂದಾದ ಸೆನ್ಸ್ಲೆಸ್ ಅನ್ನೋ ಪಕ್ಷಿರೋ ಸಿನಿಮಾನೇ ಕೋಟಿಗೊಬ್ಬ 3. ಬಿರಿಯಾನಿಲಿ ಮೇನ್ ಐಟಮ್ ಚಿಕನ್ ಪೀಸ್ನ ಹಾಕೋದು ಮರ್ತೋದ್ರೆ ಅದು ಖುಷ್ಕ ಆಗೋ ಥರ ಸಿನಿಮಾದಲ್ಲಿ ಸ್ಟೋರಿ ಇಲ್ಲದೆ ಇರೋ ಕಾರಣ ಸಿನಿಮಾ ಸ್ವಲ್ಪ ಲ್ಯಾಗ್ ಮಾಡಿಬಿಡ್ತು. ಈ ಸಿನಿಮಾದಲ್ಲಿ ಹೊಸ್ದಾಗಿ ಹೇಳ್ಕೊಳ್ಳೋಣ ಅಂದರೆ ಒಂದೊಳ್ಳೆ ಟೆಕ್ನಿಕಲ್ ಆಸ್ಪೆಕ್ಟ್ ಇಲ್ಲ. ಆ್ಯಕ್ಟರ್ಸ್ ಬಿಟ್ಟರೆ ಒಬ್ಬ ಟೆಕ್ನಿಷಿಯನ್ ಕೆಲಸ ಕೂಡ ಹೇಳೋ ಥರ ಇಲ್ಲ. ಆ ಹಳೆ ಟೆಂಪ್ಲೇಟ್ ವಿಲನ್ಗಳು, ಆ ಲೀಡ್ ಕ್ಯಾರೆಕ್ಟರ್ಗೆ ಪಕ್ಕದಲ್ಲಿರೋರು ಕೊಡೋ ಕ್ರಿಂಜ್ ಭಜನೆ, ಈ ಥರದ ಫೈಟ್ ಸೀನ್ಸು. ನನಗೆ ಗೊತ್ತಿರೋ ಹಂಗೆ ಈ ಸಿನಿಮಾದ ಸ್ಕ್ರಿಪ್ಟ್ನ ಯಾವುದೋ ಲೋಕಲ್ ಹೆಣ್ಣನ್ನು ಫುಲ್ಲಾಗಿ ಹೊಡೆದು ಆಮೇಲೆ ಸ್ಕ್ರಿಪ್ಟ್ನ ಬರೆದು ಆಮೇಲೆ ಧ್ರುವ ಸರ್ಜಾ ಅವ್ರ ಹತ್ರ ಹೋಗಿ ಅವ್ರ ಕುತ್ತಿಗೆ ಮೇಲೆ ಕತ್ತಿ ಇಟ್ಟು ನೀವು ಆ್ಯಕ್ಟ್ ಮಾಡ್ತಿರೋ ಇಲ್ಲ ನಾನು ಸತ್ತೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಆ್ಯಕ್ಟ್ ಮಾಡಿಸಿರೋ ಥರ ಇದೆ. ಶಿವಣ್ಣ ಮತ್ತು ಸುದೀಪ್ ಅವ್ರ ಕೆರಿಯರ್ನ ಬಿಗ್ಗೆಸ್ಟ್ ರಾಡ್ ಇದು. ಅಂದರೆ ಆಡಿಯನ್ಸ್ನ ಮೈಂಡಲ್ಲಿ ಇಟ್ಕೊಳ್ದೆ ತುಂಬ ನೆಗ್ಲಿಜೆನ್ಸಲ್ಲಿ ಬರ್ಕೊಂಡಿರೋ ಥರ ಇದೆ ಸ್ಟೋರಿ. ಈ ಸಿನಿಮಾ ಮತ್ತು ಈ ಕ್ಯಾರೆಕ್ಟರ್ಸ್ ಮೇಲೆ ಎಷ್ಟು ಕಮ್ಮಿ ಮಾತಾಡ್ತೀವೋ ಅಷ್ಟು ಒಳ್ಳೆಯದು. ಆ ಇಲ್ಲಾಜಿಕಲ್ ಸೀನ್ಸು, ಆ ಸೆನ್ಸ್ಲೆಸ್ ಡೈಲಾಗ್ಸು, ಆ ಕ್ಲೈಮ್ಯಾಕ್ಸ್ ಕೂಡ ಅಷ್ಟೇ. ಸಿನಿಮಾ ಏನು ವರ್ಕ್ ಆಗಿಲ್ಲ ಅಂದರೆ ಮದರ್ ಸೆಂಟಿಮೆಂಟ್ ಹಾಕ್ಬಿಡೋಣ ಅನ್ನೋ ಥರ ಇತ್ತು. ತೆಗೀರಿ, ಕಮರ್ಷಿಯಲ್ ಮೂವೀಸ್ ಡೆಫಿನೆಟ್ಲಿ ಬಾಕ್ಸ್ ಆಫೀಸ್ಗೆ ಇಂಪಾರ್ಟೆಂಟ್. ಆದರೆ ಸೆನ್ಸ್ಲೆಸ್ ಆಗಿ ತೆಗೆಯೋದು ಬಿಟ್ಟು ಸ್ವಲ್ಪ ಸ್ಕ್ರಿಪ್ಟ್ ಪರ್ಫಾರ್ಮೆನ್ಸಸ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಮೇಲೆ ಫೋಕಸ್ ಮಾಡಿ ತೆಗೆದ್ರೆ ಇಂಡಸ್ಟ್ರಿ ಇನ್ನೂ ಮುಂದೆ ಹೋಗುತ್ತೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ಟೇಕ್ ಕೇರ್, ಬಾಯ್ ಬಾಯ್.